ಇವತ್ತಿನ ಅವಧಿಯಲ್ಲಿ ಪ್ರಮುಖವಾಗಿ ಬರ್ತಕ್ಕಂತಹ 8ನೇ ತರಗತಿಯ ಸಮಾಜ ವಿಜ್ಞಾನದ ಮೌರ್ಯರು ಮತ್ತು ಕುಶಾಣರು ಅಂತಕ್ಕಂಥ ಪಾಠಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳನ್ನು ನಾವು ಪರೀಕ್ಷೆಯ ದೃಷ್ಟಿಕೋನದಲ್ಲಿ ಏನು ಮಾಡೋಣ ಅಂತಂದ್ರೆ ಅಧ್ಯಯನವನ್ನು ಮಾಡೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂಥೇಳಿ. ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥವ ರಾಜ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿರುವಂಥದ್ದು. ಎರಡನೇದು, ಚಾಣಕ್ಯನ ಪ್ರಖ್ಯಾತವಾಗಿರ್ತಕ್ಕಂಥ ಕೃತಿ ಯಾವುದು ಅಂದರೆ ಚಾಣಕ್ಯ ಬರೆದಿರ್ತಕ್ಕಂಥ ಕೃತಿ ಯಾವುದು ಅಂತಂದೇಳಿ ನೋಡಿದಾಗ ಅರ್ಥಶಾಸ್ತ್ರ ಅವನು ಬರೆದಿರ್ತಕ್ಕಂಥ ಒಂದು ಕೃತಿ. ಮೂರನೇ ಪ್ರಶ್ನೆ, ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಲು ಪ್ರೇರಣೆಯಾಗಿರ್ತಕ್ಕಂಥ ಒಂದು ಯುದ್ಧ ಯಾವುದಪ್ಪ ಅಂತಂದ್ರೆ ಕಳಿಂಗ ಯುದ್ಧ ಅನ್ನುವಂಥದ್ದು. ಕಳಿಂಗ ಯುದ್ಧವನ್ನು ಮಾಡಿ ಏನಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಹಿಂಸೆಯನ್ನು ನೋಡಿ ಅವಾಗ ಏನಪ್ಪ ಅಂತಂದ್ರೆ ಮನ ಪರಿವರ್ತನೆಯಾಗಿ ಅಶೋಕ ಬೌದ್ಧ ಧರ್ಮವನ್ನು ಏನು ಮಾಡ್ತಾನೆ ಅಂತಂದ್ರೆ ಸ್ವೀಕಾರವನ್ನು ಮಾಡ್ತಾನೆ. ಅಶೋಕನ ಶಿಲಾಶಾಸನಗಳಲ್ಲಿ ಹೆಚ್ಚು ಬಳಸಿರ್ತಕ್ಕಂಥ ಭಾಷೆ ಯಾವುದು ಅಂತೇಳಿ ನೋಡಿದಾಗ ಪ್ರಾಕೃತ ಭಾಷೆ ಅಶೋಕ ತನ್ನ ಎಲ್ಲ ಶಿಲಾಶಾಸನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನು ಮಾಡ್ಯಾನ ಅಂತಂದ್ರೆ ಬಳಕೆ ಮಾಡಿದಾನ. ಇನ್ನು ಮುಂದಿನ ಪ್ರಶ್ನೆ, ಕುಶಾಣರ ಸಾಮ್ರಾಜ್ಯದ ಪ್ರಮುಖ ಚಕ್ರವರ್ತಿ ಯಾರು ಅಂತೇಳಿ ನೋಡಿದಾಗ ಕನಿಷ್ಕ ಅಂತಕ್ಕಂತಹ ರಾಜ ಕುಶಾಣರ ಸಾಮ್ರಾಜ್ಯದ ಪ್ರಮುಖ ಚಕ್ರವರ್ತಿ ಅಂತೇಳಿ ನಾವು ನೋಡ್ತೀವಿ. ಗಾಂಧಾರ ಶೈಲಿಯು ಯಾವ ಇದಕ್ಕೆ ಸಂಬಂಧಿಸಿದೆ ಅಂತೇಳಿ ನೋಡಿದಾಗ ಬೌದ್ಧ ಶಿಲ್ಪಕಲೆಯನ್ನು ಇಲ್ಲಿ ಒಳಗೊಂಡಿರ್ತಕ್ಕಂಥದ್ದು ಗಾಂಧಾರ ಶೈಲಿ ಅಂತೇಳಿ ನಾವು ನೋಡ್ತೀವಿ. ಕನಿಷ್ಕನ ಕಾಲದಲ್ಲಿ ಬೆಳವಣಿಗೆಯಾದ ಬೌದ್ಧ ಧರ್ಮದ ಶಾಖೆ ಯಾವುದಪ್ಪ ಅಂತಂದ್ರೆ ಮಹಾಯಾನ ಅಂತೇಳಿ ನಾವೇನು ಮಾಡ್ತೀವಿ ಅಂತಂದ್ರೆ ನೋಡ್ತೀವಿ. ಚಂದ್ರಗುಪ್ತ ಮೌರ್ಯನು ತನ್ನ ಜೀವಿತದ ಕೊನೆಗೆ ಅಂಗೀಕರಿಸಿದ ಧರ್ಮ ಯಾವುದು ಅಂತಂದ್ರೆ ಜೈನ ಧರ್ಮ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, ಚಾಣಕ್ಯನ ಇತರ ಹೆಸರುಗಳು ಯಾವ್ಯಾವ ಅಂದರೆ ಚಾಣಕ್ಯನಿಗೆ ಇನ್ನಿತರವಾಗಿ ಏನೇನು ಹೆಸರುಗಳಿಂದ ಕರಿತಿದ್ರು ಅಂತೇಳಿ ನಾವು ನೋಡಿದಾಗ ವಿಷ್ಣುಗುಪ್ತ ಅಂತೇಳಿ ಕರಿತಿದ್ರು, ಕೌಟಿಲ್ಯ ಅಂತೇಳಿ ಕರಿತಿದ್ರು. ಅಶೋಕನು ಶಿಲಾಶಾಸನಗಳ ಭಾಷೆ ಯಾವುದನ್ನು ಬಳಕೆ ಮಾಡಿದ್ದ ಜಾಸ್ತಿ ಅಂತೇಳಿ ನಾವು ನೋಡಿದಾಗ ಪ್ರಾಕೃತ ಭಾಷೆ ಅನ್ನುವಂಥದ್ದು ಅಶೋಕನ ಶಿಲಾಶಾಸನಗಳಲ್ಲಿ ನಮಗೇನಾಗ್ತೈತಿ ಕಂಡು ಬರ್ತದೆ. ಕುಶಾಣರ ರಾಜಧಾನಿ ಯಾವುದು ಅಂತಂದ ನೋಡಿದಾಗ ಪುರುಷಪುರ ಅನ್ನುವಂಥದ್ದು ಕನಿಷ್ಕರ ರಾಜಧಾನಿಯಾಗಿತ್ತು. ಅಶೋಕನು ಧರ್ಮ ಪ್ರಚಾರಕ್ಕಾಗಿ ಸಿಂಹಳಕ್ಕೆ ಯಾರನ್ನು ಕಳಿಸ್ತಾನ ಅಂತೇಳಿ ಪ್ರಶ್ನೆ ಬರ್ತದೆ. ಅಲ್ಲಿ ಅಶೋಕನ ಮಗನಾಗಿರ್ತಕ್ಕಂತಹ ರಾಹುಲ ಅಶೋಕನ ಮಗಳಾಗಿರ್ತಕ್ಕಂಥ ಸಂಘಮಿತ್ರಗಳನ್ನು ಏನು ಮಾಡ್ತಾನೆ ಅಂತಂದ್ರೆ ಅಶೋಕ ಧರ್ಮ ಪ್ರಚಾರವನ್ನು ಮಾಡಲಿಕ್ಕೆ ಏನು ಮಾಡ್ತಾನೆ ಅಂದ್ರೆ ಸಿಂಹಳಕ್ಕೆ ಕಳಿಸ್ತಾನೆ. ಗುಜರಾತಿನ ಜುನಾಗಢದ ಬಳಿ ಸುದರ್ಶನ ಸರೋವರ ಅಣೆಕಟ್ಟನ್ನು ಕಟ್ಟಿಸಿದಕ್ಕಂತಹ ರಾಜ ಯಾರು ಅಂತೇಳಿ ನಾವು ನೋಡಿದಾಗ ಚಂದ್ರಗುಪ್ತ ಮೌರ್ಯನ ರಾಜ್ಯಪಾಲನಾಗಿರ್ತಕ್ಕಂತಹ ಇಲ್ಲಿ ಪುಷ್ಯಗುಪ್ತ ಅಂತಕ್ಕಂತಹ ದೊರೆ ಏನು ಮಾಡ್ತಾನೆ ಅಂತಂದ್ರೆ ಗುಜರಾತಿನೊಳಗೆ ಜುನಾಗಢದ ಬಳಿ ಏನು ಮಾಡ್ತಾನಂದ್ರೆ ಸುದರ್ಶನ ಸರೋವರ ಅಣೆಕಟ್ಟನ್ನು ಕಟ್ಟಿಸ್ತಾನು. ಮೌರ್ಯರ ಇತಿಹಾಸವನ್ನು ತಿಳಿಸುವಂಥ ಆಕಾರ ಗ್ರಂಥಗಳು ಯಾವ್ಯಾವು ಅಂತೇಳಿ ನಾವು ನೋಡಿದಾಗ ಮೆಗಾಸ್ತನಿಸಿನ ಇಂಡಿಕಾ ಗ್ರಂಥ, ಕೌಟಿಲ್ಯನ ಅರ್ಥಶಾಸ್ತ್ರ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಅಶೋಕನ ಶಿಲಾಶಾಸನಗಳು, ಸ್ತಂಭಗಳು ಹಾಗೂ ಸ್ತೂಪಗಳು ಇವೇನಪ್ಪ ಅಂತಂದ್ರೆ ಮೌರ್ಯರ ಬಗ್ಗೆ ನಮಗೆ ಒಂದಿಷ್ಟು ಇತಿಹಾಸವನ್ನು ತಿಳಿಸ್ಕೊಡ್ತಕ್ಕಂಥ ಆಕಾರ ಗ್ರಂಥಗಳಾಗಿವೆ. ಅಶೋಕನ ಕಾಲದ ಪ್ರಮುಖ ನಗರಗಳು ಯಾವ್ಯಾವು ಅಂತೇಳಿ ನಾವು ನೋಡೋದಾಯ್ತು ಅಂದರೆ ಪಾಟಲಿಪುತ್ರ, ತಕ್ಷಶಿಲಾ, ಉಜ್ಜಯಿನಿ, ಕಳಿಂಗ, ಸುವರ್ಣಗಿರಿ ಅಂತಕ್ಕಂಥ ನಗರಗಳು ಅಶೋಕನ ಕಾಲದಲ್ಲಿ ಪ್ರಮುಖವಾಗಿರ್ತಕ್ಕಂಥ ನಗರಗಳಾಗಿದ್ದವು. ಅದೇ ರೀತಿ ಅಶೋಕನನ್ನು ಒಬ್ಬ ಮಹಾಶಯ ಅಂತೇಳಿ ಇತಿಹಾಸಕಾರರು ಬಣ್ಣಿಸಲಿಕ್ಕೆ ಕಾರಣ ಏನೇನಪ್ಪ ಅಂತೇಳಿ ನಾವು ನೋಡೋದಾಯಿತು ಅಂತಂದ್ರೆ ಯಾಕೆ ಅಶೋಕನನ್ನು ಒಬ್ಬ ಮಹಾಶಯ ಅಂತೇಳಿ ಕರೆದ್ರು ಅಂತಂದು ನೋಡಿದಂದ್ರೆ ಇವು ಶಾಂತಿ ಸ್ಥಾಪಕನಾಗಿದ್ದ, ಬೌದ್ಧ ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥ ನಾಯಕನಾಗಿದ್ದ, ಅಹಿಂಸಾವಾದಿಯಾಗಿರ್ತಕ್ಕಂತಹ ರಾಜ, ಉತ್ತಮವಾಗಿರ್ತಕ್ಕಂಥ ರಾಜ್ಯವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ರಾಜನಾಗಿದ್ದ, ಮೌಲ್ಯಾಧಾರಿತವಾಗಿರ್ತಕ್ಕಂತಹ ಜೀವನವನ್ನು ನಡೆಸುವಂತಹ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ರಾಜನಾಗಿದ್ದ, ಬೌದ್ಧ ಧರ್ಮವನ್ನು ಅವನ ಕಾಲಘಟ್ಟದಲ್ಲಿ ಏನಪ್ಪ ಅಂತಂದ್ರೆ ಪ್ರಚಾರವನ್ನು ಮಾಡಿರ್ತಕ್ಕಂಥ ಒಂದು ಪ್ರಚಾರಕ ಅಂತೇಳಿ ಕೂಡ ನೋಡಬಹುದು. ಕಲೆ ವಾಸ್ತುಶಿಲ್ಪಕ್ಕೆ ತನ್ನದೇ ಆಗಿರ್ತಕ್ಕಂಥ ಮಹತ್ವದ ಶಾಸನಗಳನ್ನು ಹೊರಡಿಸಿರುವಂಥ ರಾಜ. ಹೀಗಾಗಿ ಅವನನ್ನು ಏನಪ್ಪ ಅಂತಂದ್ರೆ ಶಾಸನಗಳ ಪಿತಾಮಹ ಅಂತೇಳಿ ಕೂಡ ಕರೀಬಹುದು. ಅಷ್ಟೇ ಅಲ್ಲದೆ ದೇವನಾಂಪ್ರಿಯ ಪ್ರಿಯದರ್ಶಿನಿ ಅಂತಕ್ಕಂತಹ ಅವನ ಒಂದು ಶಾಸನದಲ್ಲಿ ಹೆಸರನ್ನು ಕೂಡ ನಾವು ಉಲ್ಲೇಖವನ್ನು ನೋಡಬಹುದು. ಭಾರತದಂತಹ ದೊಡ್ಡ ದೇಶವನ್ನು ಒಗ್ಗೂಡಿಸಿ ಆಡಿರ್ತಕ್ಕಂತಹ ರಾಜ ಅಂತೇಳಿ ನಾವಿಲ್ಲಿ ಅಶೋಕನನ್ನು ನೋಡ್ತೀವಿ. ಕರುಣೆಯ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಉಳಿಸಿಕೊಂಡಿರ್ತಕ್ಕಂಥ ರಾಜ ಯಾರಾಗಿದ್ದರು ಅಂತಂದ್ರೆ ಇಲ್ಲಿ ಅಶೋಕ ಆಗಿದ್ದ. ಹೀಗಾಗಿ
ಅಶೋಕನ ಒಬ್ಬ ಮಹಾಶಯ ಅಂತೇಳಿ ಏನು ಮಾಡ್ತಿದ್ರು ಅಂತಂದರೆ ಇತಿಹಾಸಕಾರರು ವರ್ಣನೆಯನ್ನು ಮಾಡ್ತಿದ್ರು. ಇನ್ನು ಅದೇ ಅಶೋಕನ ರಾಜನಿಗೆ ಸಂಬಂಧಿಸಿರ್ತಕ್ಕಂಥ ಆಡಳಿತದ ಬಗ್ಗೆ ನಾವು ನೋಡೋದಾಯಿತು ಅಂತಂದ್ರೆ, ಆ ಮೌರ್ಯ ಸಾಮ್ರಾಜ್ಯದಲ್ಲಿರ್ತಕ್ಕಂತಹ ಅಶೋಕ ಅವನ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನು ಒಳಗೊಂಡಿದ್ದ. ಅವನ ಆಡಳಿತ ಹೆಂಗಿತ್ತು ಅಂತಂದ್ರೆ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಇತ್ತು. ಜೊತೆಗೆ ಅಧಿಕಾರ ಎಲ್ಲವೂ ಕೂಡ ರಾಜನಲ್ಲಿ ಕೇಂದ್ರೀಕೃತವಾಗಿತ್ತು. ಆಡಳಿತದ ಸಲುವಾಗಿ ಅಧಿಕಾರಿ ವರ್ಗವು ಅಸ್ತಿತ್ವಕ್ಕೆ ತಂದಿರತಕ್ಕಂಥ ರಾಜನಾಗಿದ್ದ. ಬಲಿಷ್ಠವಾಗಿರ್ತಕ್ಕಂಥ ಗೂಢಾಚಾರ ಪದ್ಧತಿಯನ್ನು ವ್ಯವಸ್ಥೆಯನ್ನು ಅಳವಡಿಸಿರ್ತಕ್ಕಂತಹ ರಾಜ. ಸಾಮ್ರಾಜ್ಯವನ್ನು ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡ್ತಾನೆ. ಅಲ್ಲಿ ಆ ಪ್ರಾಂತ್ಯಗಳಿಗೆ ಯುವರಾಜರನ್ನು ಏನು ಮಾಡ್ತಾನೆ ಅಂತಂದ್ರೆ ನೇಮಕ ಮಾಡ್ತಾನೆ. ಜೊತೆಗೆ ಅಶೋಕನ ಕಾಲಘಟ್ಟದಲ್ಲಿ ರಾಜನ ಅಧೀನದಲ್ಲಿ ಮಂತ್ರಿಗಳು, ಪುರೋಹಿತ, ಸೇನಾಪತಿ, ಯುವರಾಜರ ಹಾಜರಿರ್ತಕ್ಕಂಥದ್ದನ್ನು ನಾವಿಲ್ಲಿ ಅವನ ಆಡಳಿತದಲ್ಲಿ ನೋಡಬಹುದು. ಪ್ರಮುಖ ನಗರಗಳಾಗಿರ್ತಕ್ಕಂಥ ತಕ್ಷಶಿಲೆ, ಉಜ್ಜಯಿನಿ, ಡೌಲಿ, ಸುವರ್ಣಗಿರಿ, ಗಿರ್ನಾರ ಇವನ ಆಡಳಿತದ ಕೇಂದ್ರಗಳಾಗಿ ಗುರುತಿಸಿಕೊಂಡಿರ್ತಕ್ಕಂತಹ ನಗರಗಳು. ರಜುಕ, ಯುಕ್ತ ಅಂತಕ್ಕಂಥ ಅಧಿಕಾರಿ ವರ್ಗಗಳ ಇವನ ಅಲ್ಲಿ ನೇಮಕ ಮಾಡಿದ್ದ. ಅಷ್ಟೇ ಅಲ್ಲದೆ ಪ್ರಮುಖವಾಗಿರ್ತಕ್ಕಂತಹ ಮೌರ್ಯರ ರಾಜಧಾನಿಯಾಗಿರ್ತಕ್ಕಂಥ ಪಾಟಲಿಪುತ್ರದಲ್ಲಿ 6 ಸಮಿತಿಗಳು ಏನಪ್ಪ ಅಂತಂದರೆ ಇವನ ಆಡಳಿತಕ್ಕೆ ಸಹಕಾರಿ ಆಗಿರತಕ್ಕಂಥದ್ದು. ಮುಂದಿನ ಪ್ರಶ್ನೆ ನಾವು ನೋಡೋದಾಯಿತು ಅಂತಂದ್ರೆ, ಮೌರ್ಯ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಬರ್ತದೆ. ಅಲ್ಲಿ ಬಂದಾಗ ನಾವು ಮೌರ್ಯರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ತಮ್ಮದೇ ಆಗಿರತಕ್ಕಂತಹ ಗಮನಾರ್ಹ ಕೊಡುಗೆಯನ್ನು ನೀಡಿರ್ತಕ್ಕಂತಹ ಒಂದು ಮನೆತನ ಅಂತೇಳಿ ನಾವು ನೋಡಬಹುದು. ಮುಖ್ಯವಾಗಿ ಪಾಟಲಿಪುತ್ರದಲ್ಲಿರ್ತಕ್ಕಂತಹ ಮೌರ್ಯ ಅರಮನೆಯು ಇರಾನ್ ರಾಜಧಾನಿಯಷ್ಟೇ ಭವ್ಯವಾಗಿರ್ತಕ್ಕಂಥದ್ದು. ಇವರ ಒಂದು ಕಲೆ ಮತ್ತು ವಾಸ್ತುಶಿಲ್ಪ ಹೆಂಗಿತ್ತು ಅಂತ ತಿಳಿಸ್ಕೊಡ್ತದೆ. ಆಧುನಿಕ ಪಾಟ್ನಾದ ಹೊರವಲಯದಲ್ಲಿರ್ತಕ್ಕಂತಹ ಕುಮಾರ್ ಹಾರ್ನಲ್ಲಿ 80 ಕಂಬಗಳ ಸಭಾಂಗಣಗಳ ಅಸ್ತಿತ್ವವನ್ನು ಒಳಗೊಂಡಿರ್ತಕ್ಕಂಥದ್ದು ಕೂಡ ಗಮನಿಸಬಹುದು. ಅಷ್ಟೇ ಅಲ್ಲದೆ ಮೌರ್ಯರ ಕಾಲದಲ್ಲಿ ಕುಶಲಕರ್ಮಿಗಳು ಇದ್ದರೂ ಅವರ ಕಲ್ಲಿನ ಕಂಬಗಳನ್ನು ಹೊಳಪು ಮಾಡುವಲ್ಲಿ ಉನ್ನತ ತಾಂತ್ರಿಕ ಕೌಶಲ್ಯಗಳನ್ನು ಒಳಗೊಂಡಿದ್ದರು. ನೋಡ್ರಿ, ಅವರಿಗೆ ತಾಂತ್ರಿಕ ಕೌಶಲ್ಯಗಳು ಕಲಿಕೆ ಇತ್ತು ಅನ್ನೋದು ನಮಗಿಲ್ಲಿ ಗೊತ್ತಾಗ್ತದೆ. ಜೊತೆಗೆ ಉತ್ತರ ಕಪ್ಪು ಹೊಳಪುಳ್ಳ ಪಾತ್ರೆಗಳಂತೆ ಹೊಳೆಯುತ್ತಿದ್ದು. ಅವರು ಮಾಡ್ತಕ್ಕಂತಹ ಒಂದು ಹೊಳಪು ಅಲ್ಲಿ ಏನಪ್ಪ ಅಂತಂದ್ರೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಹೊಳಪು ಅಂತೇಳಿ ಅಷ್ಟೊಂದು ಕೌಶಲ್ಯ ಅವರಲ್ಲಿ ಇತ್ತು. ಜೊತೆಗೆ 2 ಸ್ವತಂತ್ರ ಕಲ್ಲಿನ ಪ್ರತಿಮೆಗಳು ಏನಾಕವಂದ್ರೆ ಕಂಡು ಬರ್ತಾವ. ಪ್ರಾಕಮ್ನ ಯಕ್ಷ ಪ್ರತಿಮೆ ಒಂದು, ಬೆಸ್ನಗರದ ಯಕ್ಷಿಣಿ ಶಿಲ್ಪ ಒಂದು ಸ್ಥಳೀಯ ಕಲೆಯ ಅತ್ಯುತ್ತಮ ಒಂದು ಉದಾಹರಣೆಗಳಾಗಿ ನಮಗೇನಾಗ್ಯಾವತ್ತಂದ್ರೆ ಗುರುತಿಸಿಕೊಂಡಿರ್ತಕ್ಕಂಥದ್ದು ನೋಡ್ಬೋದು. ಅದರೊಳಗೆ ಪ್ರಮುಖವಾಗಿ ಏನಪ್ಪ ಅಂತಂದ್ರೆ ದೊಡ್ಡದಾಗಿರ್ತಕ್ಕಂಥ ಸ್ತ್ರೀ ಪ್ರತಿಮೆ. ಇವರ ಒಂದು ಕಲೆ ಮತ್ತು ವಾಸ್ತುಶಿಲ್ಪ ಹೆಂಗೈತಿ ಅಂತೇಳಿ ನಮಗೆ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಉದಾಹರಣೆ ನೋಡಬಹುದು ಇಲ್ಲಿ. ಇನ್ನು ಇಲ್ಲಿ ಕಾನಿಷ್ಕನ ಆಡಳಿತದ ಬಗ್ಗೆ ನಮಗೆ ಒಂದಿಷ್ಟು ಪ್ರಶ್ನೆಗಳು ಏನಪ್ಪ ಅಂತಂದ್ರೆ ಪದೇ ಪದೇ ಬರ್ತಕ್ಕಂಥವುಗಳು. ಕಾನಿಷ್ಕನ ಆಡಳಿತ ಹೆಂಗಿತ್ತು ಅದನ್ನು ವಿವರಿಸಿರಿ ಅಂತೇಳಿ ಬಂತು ಅಂತಂದ್ರೆ, ಕನಿಷ್ಕನ ಕಾಲದಲ್ಲಿ ಕುಶಾನರ ಸಾಮ್ರಾಜ್ಯ ವಿಸ್ತಾರವಾಗಿ ಬೆಳೀತು. ಶಕ 78ರೊಳಗೆ ಪ್ರಾರಂಭವಾಗಿ ಶಕಯುಗಕ್ಕೆ ನಾಂದಿ ಹಾಡಿರ್ತಕ್ಕಂತಹ ಒಬ್ಬ ರಾಜ ಕಾನಿಷ್ಕ. ಜೊತೆಗೆ ಪುರುಷಪುರ ಅಂತಕ್ಕಂಥದ್ದು ಕಾನಿಷ್ಕನ ರಾಜಧಾನಿಯಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಅವನು ಮತ್ತೊಂದು ನಗರ ಯಾವುದಾಗಿತ್ತು ಅಂದ್ರೆ ಮಥುರಾ ಅಂತಕ್ಕಂಥ ಒಂದು ಆಡಳಿತ ನಗರವನ್ನು ಮಾಡಿಕೊಂಡಿದ್ದ. ಬೌದ್ಧ ಧರ್ಮವು ಸಮೃದ್ಧವಾಗಿ ಬೆಳೀಲಿಕ್ಕೆ ಕಾರಣ ಕಾನಿಷ್ಕನೂ ಕೂಡ ಕಾರಣ ಅಂತೇಳಿ ನಾವು ನೋಡ್ಬೋದು. ಇವನ ಕಾಲಘಟ್ಟದಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿದ್ವಾಂಸರು ಯಾರ್ಯಾರು ಇದ್ರಪ್ಪ ಅಂತಂದ್ರೆ ಅಶ್ವಘೋಷ, ವಸುಮಿತ್ರ ಅಂತಕ್ಕಂಥವ್ರು, ಸಂಘರಕ್ಷ ಅಂತಕ್ಕಂಥವ್ರು ವಿದ್ವಾಂಸರು ಕಾನಿಷ್ಕನ ಆಡಳಿತದಲ್ಲಿ ಕಂಡು ಬರ್ತಕ್ಕಂಥವ್ರ. ಇನ್ನು ಅಷ್ಟೇ ಅಲ್ಲ, ಕಾನಿಷ್ಕ ಅಂತಕ್ಕಂಥ ದೊರೆ 4ನೇ ಬೌದ್ಧ ಸಮಾವೇಶವನ್ನು ಕಾಶ್ಮೀರದಲ್ಲಿ ಕಾನಿಷ್ಕನ ನೇತೃತ್ವದಲ್ಲಿ ಏನಪ್ಪ ಅಂತಂದ್ರೆ ಅದನ್ನು ಪ್ರಚಾರವನ್ನು ಮಾಡಲಿಕ್ಕೆ, ಅದನ್ನು ಬೆಳೆಸಲಿಕ್ಕೆ ಸಮಾವೇಶಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಕೂಡ ನಾವು ಕಾಣ್ತೀವಿ. ವಿಶೇಷವಾಗಿ ಇಲ್ಲಿ ಪ್ರಶ್ನೆ ಕೂಡ ಬಂದದ, 4ನೇ ಬೌದ್ಧ ಸಮಾವೇಶವನ್ನು ಕಾಶ್ಮೀರದಲ್ಲಿ ನಡೆಸಿರ್ತಕ್ಕಂಥ ರಾಜ ಯಾರಪ್ಪ ಅಂತಂದ್ರೆ ಕಾನಿಷ್ಕ ಅಂತಕ್ಕಂಥದ್ದು. ಅಶೋಕನಂತೆಯೇ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಮಧ್ಯ ಏಷ್ಯಾಗಳಿಗೆ ಹಾಗೂ ಚೀನಾಗಳಿಗೆ ನಿಯೋಗಗಳನ್ನು ಕಳಿಸಿರ್ತಕ್ಕಂಥ ದೊರೆ ಕಾನಿಷ್ಕ ಅಂತೇಳಿ ನೋಡ್ತೀವಿ. ಕಲೆ ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥ ದೊರೆ ಯಾರು ಅಂದ್ರಪ್ಪ ಅಂತಂದ್ರೆ ಕನಿಷ್ಕನೂ ಕೂಡ ಅಂತೇಳಿ ನಾವು ನೋಡ್ತೀವಿ. ಹೀಗೆ ಮೌರ್ಯರು ಮತ್ತು ಕುಶಾನರು ಅಂತಕ್ಕಂಥ ಪಾಠಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳು ನಮಗೆ ಹಲವಾರು ಬಾರಿ ಬಂದಿರತಕ್ಕಂಥದ್ದು ಗಮನಿಸಬಹುದು.